ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವಿರಾಟ್ ಕೊಹ್ಲಿ ಅವರ ಅನ್ಟೋಲ್ಡ್ ಸ್ಟೋರಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಂದು 2006 ದೆಹಲಿ ಮತ್ತು ಕರ್ನಾಟಕ ನಡುವಿನ ರಣಜಿ ಪಂದ್ಯ. ಈ ದಿನ ಒಂದು ಮ್ಯಾಜಿಕ್ ನಡೆಯಿತು. ಈ ದಿನ ಒಬ್ಬ 18 ವರ್ಷದ 18 ನಂಬರ್ ಜೆರ್ಸಿಯ ಒಬ್ಬ ಹುಡುಗ ಇಡೀ ನಮ್ಮ ದೇಶಕ್ಕೆ ಬೆಳಕಿಗೆ ಬಂದನು. ಅವರು ಬೇರೆ ಯಾರೂ ಅಲ್ಲ, ವಿರಾಟ್ ಕೊಹ್ಲಿ ಅವರು. ಕರ್ನಾಟಕ ವರ್ಸಸ್ ದೆಹಲಿ ಮ್ಯಾಚ್ನಲ್ಲಿ 46 ರನ್ ಆಡಿ ನಾಟ್ಔಟ್ ಆಗಿ ಮನೆಗೆ ಬಂದಾಗ ಅವರ ಅಮ್ಮ ಅವರಿಗೆ ಒಂದು ವಿಷಯವನ್ನು ಹೇಳ್ತಾರೆ. ವಿರಾಟ್, ನಿಮ್ಮ ತಂದೆಯವರು ಇನ್ನಿಲ್ಲ, ಅವರು ಬಲಿಯಾದರು ಅಂತ ಹೇಳಿದಾಗ ವಿರಾಟ್ ಕೊಹ್ಲಿ ಅವ್ರಿಗೆ ದಿಕ್ಕೇ ತೋಚದಂತಾಗುತ್ತದೆ. ಒಂದು ಸಮನೆ ಸಿಡಿಲು ಬಡಿದಂತಾಗುತ್ತದೆ. ಒಂದು ಕಡೆ ಅವರ ಜೀವನ, ಇನ್ನೊಂದು ಕಡೆ ಅವರ ತಂದೆಯ ಸಾವು ವಿರಾಟ್ಗೆ ದಿಕ್ಕು ತೋಚದಂತಾಗಿಬಿಡುತ್ತದೆ. ಅವರು ಆಗ ತಕ್ಷಣವೇ ಅವರ ಕೋಚ್ ರಾಜ್ಕುಮಾರ್ ಶರ್ಮಾ ಅವರಿಗೆ ಫೋನ್ ಮಾಡ್ತಾರೆ. ನೋಡು ವಿರಾಟ್, ನಿಮ್ಮ ತಂದೆಯ ಆಸೆ ನೀನೊಬ್ಬ ಅತ್ಯುತ್ತಮ ಕ್ರಿಕೆಟರ್ ಆಗೋದು. ಇದು ನಿನಗೆ ಒಂದು ಒಳ್ಳೆಯ ಅವಕಾಶ. ಈ ಅವಕಾಶ ನಿನ್ನ ತಂದೆಯ ಆಸೆಯನ್ನು ಈಡೇರಿಸಲು ಸಹಾಯವಾಗುತ್ತದೆ. ಅವಕಾಶಗಳು ಪದೇ ಪದೇ ಸಿಗುವುದಿಲ್ಲ. ನೀನು ನಿನ್ನ ಗುರಿಯತ್ತ ಸಾಗು ಹಾಗೂ ನಿನ್ನ ತಂದೆಯ ಆಸೆಯನ್ನು ಈಡೇರಿಸು ಎಂದು ಅವರ ಕೋಚ್ ವಿರಾಟ್ ಕೊಹ್ಲಿ ಅವರಿಗೆ ಹೇಳುತ್ತಾರೆ. ಆಗ ವಿರಾಟ್ ಕೊಹ್ಲಿ ಅವರು ಆ ಮ್ಯಾಚ್ನಲ್ಲಿ ಸೆಂಚುರಿ ಗಳಿಸಿ ತಮ್ಮ ತಂದೆಯ ಶವದ ಕಡೆ ದುಃಖದಿಂದ ಬರುತ್ತಾರೆ. ಅವರ ಜೆರ್ಸಿ ನಂಬರ್ 18 ಏಕೆ ಇದೆ ಅಂದರೆ, ಅವರ ತಂದೆಯನ್ನು ಕಳೆದುಕೊಂಡಿದ್ದು ಡಿಸೆಂಬರ್ 18ರಂದು. ಆದ್ದರಿಂದ ಅವರು ಅವರ ತಂದೆಯ ಸವಿ ನೆನಪಿಗಾಗಿ 18 ನಂಬರ್ ಜೆರ್ಸಿಯನ್ನು ಹಾಕಿಕೊಳ್ಳುತ್ತಾರೆ. ವಿರಾಟ್ ಕೊಹ್ಲಿ ಅವರು 9 ವರ್ಷದವರಿದ್ದಾಗಲೇ ಕ್ರಿಕೆಟ್ ಕೋಚಿಂಗ್ ಶುರುವಾಗುತ್ತೆ. ವಿರಾಟ್ ಕೊಹ್ಲಿ ಅವರ ಕೋಚ್ ಹೆಸರು ರಾಜ್ಕುಮಾರ್ ಶರ್ಮಾ. ವಿರಾಟ್ ಕೊಹ್ಲಿ ಅವರು 2002ರಲ್ಲಿ ಪ್ರೊಫೆಷನಲ್ ಜರ್ನಿ ಶುರು ಮಾಡ್ತಾರೆ. 2002ರಂದು ಅಂಡರ್ 15 ಟೀಮ್ಗೆ ಸೇರಿದ್ರು. ಅದಾದ ನಂತರ 2004ರಲ್ಲಿ ಕೊಹ್ಲಿ ಅವರು ಅಂಡರ್ 17 ಟೀಮ್ಗೂ ಕೂಡ ಸೆಲೆಕ್ಟ್ ಆಗ್ತಾರೆ. ಮತ್ತು ಜುಲೈ 2006ರಂದು ವಿರಾಟ್ ರವರು ಭಾರತದ ಅಂಡರ್ 19 ಟೀಮ್ಗೂ ಕೂಡ ಸೆಲೆಕ್ಟ್ ಆಗ್ತಾರೆ. ಮತ್ತು ಆ ವರ್ಷದ ವರ್ಲ್ಡ್ ಕಪ್ನಲ್ಲಿ ಅಂಡರ್ 19 ಟೀಮ್ನ ಕ್ಯಾಪ್ಟನ್ ಆಗಿ ನಿಂತು ಆ ವರ್ಲ್ಡ್ ಕಪ್ಪನ್ನು ಗೆಲ್ಲಿಸಿಕೊಳ್ಳುತ್ತಾರೆ. ಅವರು ಪ್ರಪ್ರಥಮ ಬಾರಿ 2008ರಂದು RCBಗೆ ಜಾಯಿನ್ ಆದರು. RCBಗೆ ಅಲ್ಲಿಂದ ಇಲ್ಲಿವರೆಗೂ ವಿರಾಟ್ ಕೊಹ್ಲಿಯವರು 8,000 ರನ್ಗಳನ್ನು ಏಕಾಂಗಿ ಹೋರಾಟ ಮೂಲಕ ಗಳಿಸಿದ್ದಾರೆ. ಆ 8,000 ರನ್ಗಳಲ್ಲಿ 2 ಆರೆಂಜ್ ಕ್ಯಾಪ್ ಮತ್ತು ಅತ್ಯುತ್ತಮ ಸ್ಕೋರ್ 973. ಅದು 2016 ಅವರ ಪ್ರೈಮ್ ಇಯರ್ ಆಗಿತ್ತು. ವಿರಾಟ್ ಕೊಹ್ಲಿ ಅವರಿಗೆ ಕೆಲವೊಬ್ಬರು ಅವರ ಹತ್ರ ಟ್ರೋಫಿ ಇಲ್ಲ ಎಂದು ಎಲ್ಲರೂ ಟ್ರೋಲ್ ಮಾಡ್ತಾರೆ. ಆದರೆ ಅವರು ಎಂಥ ಪ್ಲೇಯರ್, ಅವರ ಅನ್ಲಕ್ ಬಗ್ಗೆ ಯಾರೂ ಮಾತನಾಡೋದಿಲ್ಲ. ಏಕೆಂದರೆ ಹೇಟರ್ಸ್ ನೋಡೋದು ಅವರ ಪರಿಶ್ರಮವನ್ನಂತೂ ಅಲ್ಲ, ಅವರು ಎಷ್ಟು ಕಷ್ಟಪಟ್ಟರು, ಎಷ್ಟು ರನ್ ಹೊಡೆದ್ರಂತ ಯಾವ ಒಬ್ಬ ವ್ಯಕ್ತಿ ಕೂಡ ನೋಡೋದಿಲ್ಲ. ಬದಲಿಗೆ ಅವರು ಎಷ್ಟು ಟ್ರೋಫಿ ಗೆದ್ದರು ಅನ್ನೋದೇ ಈಗಿನ ಜನರಿಗೆ ಮುಖ್ಯವಾಗಿ ಬಿಡುತ್ತದೆ.